ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲೂ ಸ್ಟಾರ್ ಮೊಬೈಲ್ಸ್. ಮತ್ತೊಂದು ಹೊಸ ವಿಡಿಯೋ ನಿಮ್ಮೊಂದಿಗೆ ನಾನು. ಇವತ್ತಿನ ಟಾಪಿಕ್ ಏನಂದರೆ ಐಫೋನ್ 12 Pro Max USB ಕೇಬಲ್ ಇನ್ಸ್ಟಾಲ್ ಮಾಡಿದ ತಕ್ಷಣ ರೀಸ್ಟಾರ್ಟ್ ಆಗ್ತದೆ. ನೋಡಿ, ಒಂದ್ಸಲಿ ರೀಸ್ಟಾರ್ಟ್ ಆಗಿದೆ. ಈಗ ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ಕಂಪ್ಲೀಟ್ ಆನ್ ಆದಮೇಲೆ. ಸೊ ಈಗ ಕಂಪ್ಲೀಟ್ ಆನ್ ಆಗಿದೆ. ಈಗ ಕೇಬಲ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ರೀಸ್ಟಾರ್ಟ್ ಆಗುತ್ತೆ. ಪರ್ಪಲ್ ಮೋಡ್ಗೆ ಹೋಗುತ್ತೆ, ಆನಂತರ ಲೋಗೋ ಬರುತ್ತೆ, ಮತ್ತು ಅಗೇನ್ ರೀಸ್ಟಾರ್ಟ್ ಆಗುತ್ತೆ. ಸೊ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ನೋಡಿ, ಲೋಗೋ ಬಂತು. USB ಕೇಬಲ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ಇಶ್ಯೂ ಬರ್ತಾಯಿದೆ. ಆ್ಯಕ್ಚುಲಿ ಈ ಮದರ್ಬೋರ್ಡಲ್ಲಿ ನಾನು ಕಂಪ್ಲೀಟ್ ವರ್ಕ್ ಮಾಡಿದ್ದೀನಿ. ಸೊ ಫೈನಲಿ ಆಪ್ಷನ್ ಇಲ್ದಿರ ಸ್ವೈಪಿಂಗ್ ಬೋರ್ಡ್ ತರಿಸಿ ಸ್ವೈಪಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸೊ ಇವಾಗ ನೋಡ್ಬೋದು, ಈ ಮದರ್ಬೋರ್ಡಲ್ಲಿ ನಾನು ಚಾರ್ಜಿಂಗ್ ಕನೆಕ್ಟರ್ GR, USB IC, ಚಾರ್ಜಿಂಗ್ IC ಮತ್ತು ಪವರ್ IC ಮತ್ತು ಪ್ಯಾರೆಟ್ IC, ಈ ಎಲ್ಲ ICಗಳು GR ಚೆಕ್ ಮಾಡಿ ವ್ಯಾಲ್ಯೂ ಕರೆಕ್ಟಾಗಿ ಬಂದಿದೆ. ಆನಂತರ IC ಚೇಂಜ್ ಕೂಡ ಮಾಡಿದ್ದೀನಿ, 4 IC ಚೇಂಜ್ ಮಾಡಿದ್ದೀನಿ. ಸೊ ಆದರೂ ಕೂಡ ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ. ಸೊ ಅದರಿಂದ ಸ್ವೈಪಿಂಗ್ ಬೋರ್ಡ್ ತರಿಸಿ ಮದರ್ಬೋರ್ಡ್ನ ಸ್ವೈಪ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸೊ ಇವಾಗ ಸ್ವೈಪಿಂಗ್ ಬೋರ್ಡ್ ನ್ಯೂ ಬೋರ್ಡ್ನ ರೀಡಿಂಗ್ ಚೆಕ್ ಮಾಡೋಣ ವಿತೌಟ್ NAND. ಸೊ ಪರ್ಫೆಕ್ಟಾಗಿ ರೀಡಿಂಗ್ ಬರ್ತಾ ಇದೆ. ಅದರಿಂದ ನಾನು ಇವಾಗ CPU ರಿಮೂವ್ ಮಾಡ್ತೀನಿ ನ್ಯೂ ಬೋರ್ಡಲ್ಲಿ. ಇದು ನಮಗೆ CPU ರಿಮೂವ್ ಆಗಿದೆ, ಬಟ್ ಬೋರ್ಡ್ ಸೇಫ್ ಆಗಿರಬೇಕು. ಯಾಕಂದರೆ ನಾವು ಈಗ ಬೋರ್ಡ್ಗೆ ಸ್ವೈಪ್ ಮಾಡ್ತಾ ಇರೋದು. ಇದು ನ್ಯೂ ಬೋರ್ಡು ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ. ಸೊ NAND ಕೂಡ ಆಲ್ರೆಡಿ ರಿಮೂವ್ ಇತ್ತು, ಸೊ ಅದು ಕೂಡ ಕ್ಲೀನ್ ಮಾಡಿದ್ದೀವಿ. ಸೊ ಈಗ ಮೈನ್ ಇಂಪಾರ್ಟೆಂಟ್ 2 ಚಿಪ್ಸೆಟ್ ಕೂಡ ರಿಮೂವ್ ಮಾಡಿ ಸೈಡಲ್ಲಿ ಇಕ್ಕಿದ್ದೀನಿ. ಲೇಯರ್ ಕೂಡ ಕ್ಲೀನ್ ಮಾಡಿ ನಾನು ಸಪ್ರೇಟಾಗಿ ವಾಷಿಂಗಲ್ಲಿ ಇಕ್ಬಿಡ್ತೀನಿ. ಆನಂತರ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಇವಾಗ ಕಸ್ಟಮರ್ NAND ಮತ್ತು CPU ರಿಮೂವ್ ಮಾಡೋಣ. ಸೊ NAND ರಿಮೂವ್ ಆಗಿದೆ, CPU ಕೂಡ ಈಗ ಸೈಡ್ಗಳು ಕಟ್ ಮಾಡಿ CPU ರಿಮೂವ್ ಮಾಡೋಣ ಸೇಫ್ಟಿಯಾಗಿ. ಯಾಕೆಂದರೆ ನಮಗೆ ಇಲ್ಲಿ ಮದರ್ಬೋರ್ಡ್ ಡ್ಯಾಮೇಜ್ ಆದರೂ ಪರವಾಗಿಲ್ಲ, CPU ಮತ್ತು NAND ಡ್ಯಾಮೇಜ್ ಆಗಬಾರ್ದು. ಸೊ ಸೇಫ್ಟಿಯಾಗಿ CPU ಕೂಡ ರಿಮೂವ್ ಆಗಿದೆ. ಈಗ CPU ಮತ್ತು NAND ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಕೊರಿಯರ್ ಆಪ್ಷನ್ಸ್ ಇದೆ. ಸೊ ಐಫೋನ್ ಆಗಲಿ ಆ್ಯಂಡ್ರಾಯ್ಡ್ ಆಗಲಿ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಇಲ್ಲ ಕಾಲಿಂಗಲ್ಲಿ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಹೇಳಿ, ಆನಂತರ ನನಗೆ ಕೊರಿಯರ್ ಮಾಡಿ. ಅಡ್ರೆಸ್ ಬಂದ್ಬಿಟ್ಟು ನಾನು ವಾಟ್ಸಪ್ಪಲ್ಲಿ ಕೊಡ್ತೀನಿ. ಸೊ ನನ್ನ ನಂಬರ್ ಬಂದು ಡಿಸ್ಪ್ಲೇಲಿ ಶೋ ಆಗ್ತಾ ಇದೆ. ಸೊ ಈಗ ಕಂಪ್ಲೀಟ್ ಕ್ಲೀನಿಂಗ್ ಆಗಿದೆ. CPU ಮತ್ತು NAND NANDಲ್ಲಿ 3 ಲೈನ್ಸ್ ಕಟ್ ಆಗಿದೆ. ಸೊ ಅದು ಮೈಕ್ರೋ ಜಂಪರ್ ಮಾಡೋಣ. 3 ಮೈಕ್ರೋ ಜಂಪರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಂಗೆ ನೆಕ್ಸ್ಟ್ ಮಂತ್ ನಮ್ಮದು ಬ್ಯಾಚಸ್ ಓಪನ್ ಆಗ್ತಾಯಿದೆ. ಸೊ ಐಫೋನ್ ಆಗಲಿ ಆ್ಯಂಡ್ರಾಯ್ಡ್ ಆಗಲಿ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗ್ತೀರಿ ಅಂತ ನೋಡಿ ಆನಂತರ ನನಗೆ ಕಾಲ್ ಮಾಡಿ, ಅವ್ರು ಮೆಸೇಜ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ಇವಾಗ ಮೈಕ್ರೋ ಜಂಪರ್ ಕಂಪ್ಲೀಟ್ ಆಗಿದೆ. ಸೊ UV ಅಪ್ಲೈ ಮಾಡಿ ರೀಬೋಲ್ಡ್ ಮಾಡೋಣ. NANDನ ಕ್ಲೀನ್ ಮಾಡಿ.
ಸೊ ಕಂಪ್ಲೀಟ್ ಕ್ಲೀನ್ ಆಗಿದೆ. ಇವಾಗ ನ್ಯಾಂಡ್ ರಿಬೋಲಿಂಗ್ ಮಾಡೋಣ. ಸೊ ನ್ಯಾಂಡ್ ಕೂಡ ರಿಬೋಲಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ CPU ಕೂಡ ರಿಬೋಲ್ ಮಾಡೋಣ. ಕಂಪ್ಲೀಟ್ ವಾಶ್ ಆಗಿದೆ. CPU ಕೂಡ ಕಂಪ್ಲೀಟ್ ರಿಬೋಲ್ ಆಗಿದೆ. ಪೇಸ್ಟ್ ಅಪ್ಲೈ ಮಾಡಿ ಮತ್ತೆ ನೋಡ್ಬೋದು CPU ನ್ಯಾಂಡ್ ಎರಡು ಕಂಪ್ಲೀಟ್ ಆಗಿದೆ. ಇವಾಗ ಎರಡು ಚಿಪ್ಸೆಟ್ಟು ಶಿಫ್ಟಿಂಗ್ ಮಾಡ್ತೀನಿ. ಸೊ ನೋ ರಿಬೋಲ್, ಡೈರೆಕ್ಟ್ ಹಂಗೆ ಶಿಫ್ಟ್ ಮಾಡ್ತೀನಿ. ಸೊ ಎರಡು ಕೂಡ ಶಿಫ್ಟಿಂಗಲ್ಲಿ ಓಕೆ, ವೆರಿ ಇಂಪಾರ್ಟೆಂಟ್ ಚಿಪ್ಸೆಟ್ ಕೂಡ ಶಿಫ್ಟಿಂಗ್ ಆಗಿದೆ. ಈಗ CPU ಇನ್ಸ್ಟಾಲ್ ಮಾಡೋಣ. CPU ಕಂಪ್ಲೀಟ್ ಇನ್ಸ್ಟಾಲ್ ಆಗಿದೆ. ಸೊ ವಿತ್ CPU ರೀಡಿಂಗ್ ಪರ್ಫೆಕ್ಟಾಗಿ ಬರ್ತಾಯಿದೆ ಮತ್ತು USB-ಯಲ್ಲಿ DFU ಕೂಡ ಬರ್ತಾಯಿದೆ. ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ನ್ಯಾಂಡ್ ಇನ್ಸ್ಟಾಲ್ ಮಾಡೋಣ. ನ್ಯಾಂಡ್ ಕೂಡ ಇನ್ಸ್ಟಾಲ್ ಆಗೋಕ್ಕೆ ರೆಡಿಯಾಗಿದೆ. ಐ ಮೀನ್ ಫಿಕ್ಸ್ ಆಗೋಕ್ಕೆ ರೆಡಿ ಇದೆ. ಸೊ ನ್ಯಾಂಡ್ ಕೂಡ ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದೆ. ಇವಾಗ ಸ್ವಲ್ಪ ಬೋರ್ಡ್ ವಾಶ್ ಮಾಡಿ ಮತ್ತು ಕೂಲ್ ಮಾಡಿ ಚೆಕ್ ಮಾಡೋಣ DC ರೀಡಿಂಗಲ್ಲಿ. ಸೊ DCಯಲ್ಲಿ ಕಂಪ್ಲೀಟ್ ಆನ್ ಆಗ್ತದೆ. ಲೋಗೋ ಕೂಡ ಬಂದಿದೆ, ನೋಡ್ಬೋದು ವಿಡಿಯೋದಲ್ಲಿ. ನನ್ನ ಹತ್ರ ಕ್ವಾನ್ಲಿ ಕಂಪ್ನಿದು ಐಸೆಕ್ ಇದೆ. ಸೊ ಅಪ್ಪರ್ ಬೋರ್ಡ್ ಆ್ಯಂಡ್ ಲೋವರ್ ಬೋರ್ಡ್ ಸ್ಯಾಂಡ್ವಿಚ್ ಬೋರ್ಡ್ನ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡೋಣ ಅಷ್ಟೇ, ಎಲ್ಲನೂ ಕ್ಲೀನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ. ಸೊ ಈ ವಿಡಿಯೋ ಇಲ್ಲಿ ಸ್ವಲ್ಪ ಸ್ಟ್ರೆಕ್ ಆಗಿರುತ್ತೆ. ನಾನು ಕೊನೆಯಲ್ಲಿ ಈ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ ವರ್ಕ್ ಆಗಿದೆ, ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ ಕೂಡ. ಸೊ ಈಗ ಲೇಯರ್ ಬೋರ್ಡ್ನ ರೀಬೋಲ್ ಮಾಡಿ ಸ್ಯಾಂಡ್ವಿಚ್ ಬೋರ್ಡು ಎರಡು ಇನ್ಸ್ಟಾಲ್ ಮಾಡೋಣ. ಫೈನಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು.
ಸೊ ಕಂಪ್ಲೀಟ್ ಅಪ್ಪರ್ ಆ್ಯಂಡ್ ಲೋವರ್ ಬೋರ್ಡ್ ಕಂಪ್ಲೀಟ್ ರೀಬೋಲ್ ಮತ್ತು ವಾಷಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನನ್ನ ಹತ್ರ WL007 ಫ್ರೀ ಹೀಟರ್ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ಬೋರ್ಡ್ ಇನ್ಸ್ಟಾಲ್ ಆಗುತ್ತೆ. ಇವಾಗ ಸ್ಯಾಂಡ್ವಿಚ್ ಬೋರ್ಡ್ ಕೂಡ ಫ್ರೀ ಹೀಟರಲ್ಲಿ ಪರ್ಫೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆಗಿದ್ದು ಕಂಪ್ಲೀಟ್ ಆಗಿದೆ. ಇವಾಗ ಕೂಲ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಸೊ ಕೊರಿಯರ್ ಆಪ್ಷನ್ ಇದೆ ಮತ್ತು ಟ್ರೈನಿಂಗ್ ಕೂಡ ಇದೆ. ವಾಟ್ಸಪ್ ನಂಬರ್ ಡಿಸ್ಪ್ಲೇಲಿ ಶೋ ಆಗ್ತಾಯಿದೆ. ಏನೇ ಡೀಟೇಲ್ಸ್ ಬೇಕಾದ್ರೂ ಕಾಲ್ ಮಾಡಿ, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಂದನೆಗಳು. ಶುಭ ದಿನ.